ವರ್ಷ ಬಹಳ ವಿಶೇಷವಾಗಿರ್ತಕ್ಕಂಥ ಇದು ಯುಗಾದಿ ಹೊಸ ವರ್ಷದ ಶುಭಾಶಯಗಳು ಪ್ರಾರಂಭ. ಇದು ಕ್ರೋಧಿ ನಾಮ ಸಂವತ್ಸರ. ಯಾವ ಸಂವತ್ಸರ? ಕ್ರೋಧಿ ನಾಮ ಸಂವತ್ಸರ. ಹೆಸರ 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 ನೀವು ಕೇಳಕತ್ತೀರಿ. ಕ್ರೋಧಿ ಕ್ರೋಧ ಕ್ರೋಧಿ. ಕ್ರೋಧವನ್ನ ಇಟ್ಟುಕೊಂಡವ, ಸಿಟ್ಟನ್ನು ಇಟ್ಕೊಂಡವ, ಸಿಟ್ಟನ್ನು ಬಳಸವ, ಸಿಟ್ಟನ್ನು ಉಪಯೋಗ ಮಾಡವ, ಸಿಟ್ಟನ್ನು ಚಲಾವಣೆ ಬಡಾವಣೆಗೆ ತರವ. ಈ ಸಿಟ್ಟನ್ನ ಸ್ವೀಕಾರ ಮಾಡಿ ಅದನ್ನ ಮಸ್ತಕದಾಗಿ ಇಟ್ಕೊಂಡವದು ಕ್ರೋಧಿ ಅತಾರ. ಅದ್ರ ಸಿಟ್ಟು ವೈರಿ ಶಾಂತಿ ಕರರವೈ. ಈ ವರ್ಷ ಕ್ರೋಧಿ ನಾಮ ಸಂವತ್ಸರ ಐತೆ ಕೇಳಿ ನೀವು ಸಿಟ್ಟು ತಲೆಯಾಗಿ ಇಟ್ಕೊಂಡು ತಿರುಗಬೇಡ್ರಿ. ರಾವಣನಂಗ ಕೆಲಸ ಆಗೋದಿಲ್ಲ. ದುರ್ಯೋಧನಂಗೆ ತಿರುಗಬೇಡ್ರಿ, ರಾವಣನಂಗೆ ತಿರುಗಬೇಡ್ರಿ, ಕೀಚಕನಂಗೆ ತಿರುಗಬೇಡ್ರಿ. ಎಷ್ಟು ಎಚ್ಚರಲೆ, ಎಷ್ಟು ನಯ ವಿನಯಲೆ ನಡ್ಕೋತೀರಿ ಅಂದ್ರೆ ಈ ವರ್ಷ ನೀವು ಪಾರ ಆಗ್ತೀರಿ. ಈ ವರ್ಷ ಭಾಳ ವಿಶೇಷ ಐತಿ. ಈ ವರ್ಷ ಸಮ್ಮಿಶ್ರ ಅಂದ್ರೆ ಈ ವರ್ಷ ಏನೈತಿ ಅಂದ್ರೆ ಸಮ್ಮಿಶ್ರ ಐತಿ. ಒಂದ ಲೈನ್ ಇಲ್ಲ. ಸುಖ ದುಃಖ, ಅಮೃತ ವಿಷ, ರೋಗ ಆರೋಗ್ಯ, ಸಿಟ್ಟು ಶಾಂತಿ, ಸಹನೆ ಅಸಹನೆ, ಆರೋಗ್ಯ ಅನಾರೋಗ್ಯ, ರೋಧ ವಿರೋಧ, ಇವೆಲ್ಲ ಸಮ್ಮಿಶ್ರ ಐತಿ ಈ ವರ್ಷ. ಈ ಸಮ್ಮಿಶ್ರದಾಗಿಂದ ಕಡಿಯಕ್ಕಾಗ್ಬೇಕಲ್ಲ ನೀವು. ಹಿಂದಕ್ಕ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಕಬಡ್ಡಿ ಆಟ ಆಡ್ತೀರಿ, ನೋಡ್ತೀರಿ. ಈಗೆಲ್ಲ ಕಡೆ ಪಬ್ಲಿಕ್ ಐತಿ. ಕಬಡ್ಡಿ ಕ್ರಿಕೆಟ್ ಅಂದ್ರೆ ಈಗೆಲ್ಲ ಟಿವ್ಯಾಗ ಬರ್ತದೆ. ಹಿಂದಕ್ಕೆ ಸೆರಿಗೇರಿ ಆಡ್ತಿದ್ರಿ. ಹಿರಿಯರು ಯಾರು ಇದ್ರಿ ಗೊತ್ತೈತಿ. ಸೆರಿಗೇರಿ ಏನೈತಿರಿ ನೀವು? ಮಳೆ ಆದಾಗ ಆಡ್ತೀವಿ. ಸೆರೆಮನಿ ಸೆರೆಮನಿ ಈ ಕಡೆ ಸೆರೆ ಆ ಕಡೆ ಸೆರಿಗೇರಿ ಸೆರೆಮನಿ. ಕ್ರಾಸ್ ಮ್ಯಾಗ ಕಾಯೋದು, ಅದ್ರಾಗ ಹಾದು ಹೋಗೋದು. ಆ ಕಡೆ ಅವನು ಕೈ ಮಾಡಿಬಿಡುವ, ಈ ಕಡೆ ಇವನು. ಅದ್ರಾಗಿಂದ ಕಡೆಕ್ ಆಗ್ಬೇಕಲ್ಲ ಅವ. ಹಂಗ ಈ ವರ್ಷ ಸೆರೆಮನಿ ಕಾಲ ಐತಿ. ನೀವು ಹೆಂಗ್ ಕಡೆಕ್ ಹಾಕಿರಿ ನೋಡಿ, ಏನ್ ವಿಚಾರ ಮಾಡ್ತೀರಿ ನೋಡಿ, ಹೆಂಗ್ ಮಾಡ್ತೀರಿ ನೋಡಿ. ಶಿವ ಮಾತ್ರ ಈ ವರ್ಷ ಮಳೆಗಾಲಕ್ಕೆ ಒಂಟಗಾಲಿ ನಿಂತಾನ. ಯಾಕಂದ್ರ ಈಗ ನಿಮ್ಮಲ್ಲಿ ಹೆಂಗ ಜಗಳ ಹುಟ್ಟಿ ಗಂಡ ಹೆಂಡ್ರ ಜಗಳದಾಗ ಕೂಸ್ ಬಡು ಆತದ, ಕೂಸ್ ಘಾಸಿ ಆತಲ್ಲ. ಹಂಗ ಅವ್ರ ಜಗಳದಾಗ ಈ ಜನ, ಈ ಪ್ರಾಣಿ ಪಕ್ಷಿ ಅಲ್ಲೋಲ ಕಲ್ಲೋಲ ಆಕತಿ. ಇದಕ್ಕೆ ನಿಮಗೊಮ್ಮೆ ಹೇಳಿನಿ, ಇಲ್ಲೇ 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 ಹೇಳಿನಿ. ಮಕ್ಕಳ್ರಿ ಇನ್ನು ಮುಂದೊಮ್ಮೆ ನೀರಿಗಾಗಿ ಯುದ್ಧ ಆಕತಿ. ನಿಮ್ಗೆ ನೆನಪೈತಿವಿಲ್ಲ? ಅದು ಈ ವರ್ಷ ಸಣ್ಣಂಗೆ ಚಾಲು ಆಗೈತಿ. ಇನ್ನೊಂದು ಬೆಸಿಕ್ ಬೇರೆ ಬರ್ತೈತಿ. ಆ ಬೆಸಿಕಿ ಯಾರ್ಯಾರನ್ನ ಬೆಸಿಕಿ ಹಾಸ್ತೈತೋ, ಯಾರ್ಯಾರನ್ನ ಬೆಸಿಕಿ ಬೆಸಿತೈತೋ, ಯಾರ್ಯಾರನ್ನ ಕೂಡಿಸ್ತೈತೋ, ಯಾರ್ಯಾರನ್ನ ಅಗಲಿಸ್ತೈತೋ ತಿಳಿದಿಲ್ಲ. ಎಲ್ಲದರಾಗಿಂದ ನೀವು ಕಡ್ಯಾಕ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಸದಾಶಿವನ ನೆರೆನೆಂಬಿ ಇಲ್ಲಿ ನೀವು ಕತ್ನಳ್ಳಿ ಗ್ರಾಮಕ್ಕೆ ಸೇವಾ ಮಾಡಿದರೆ ಮಠಕ್ಕೆ ಅಂತಂದ್ರೆ ನೀವು ಉಳಿತೀನಿ. ನಾ ಸುಳ್ಳು ಹೇಳೋದಿಲ್ಲ, ಇದೆಲ್ಲ ನಿಮಗೆ ನಿಜವಾದ ಸಾಕ್ಷಿ ಆಗಿತ್ತು. ಇನ್ನು ರಾಜಕೀಯ ವಿಷಯದಾಗ 4 ಸರ್ತಿ ಗಾಡಿ ಮುಂದೆ ಹೊಂಟಾವ. ಈಗ 4 ಸರ್ತಿ ಗಾಡಿ ಅದಾವ. ರೋಡ್ ಎತ್ತಿನ ಸರ್ತಿ ಗಾಡಿ ಬಿಡ್ತಾರೆ. ಇಲ್ಲಿ ಈ ಕಡೆ ಸರ್ತಿ ಗಾಡಿ ಬಿಡಂಗಿಲ್ಲ. ಆ ಕಡೆ ಬೆಳಗಾವಿ ಜಿಲ್ಲಾದಾಗ ಭಾಳ, ಈ ಕಡೆ ಬಿಡಂಗಿಲ್ಲ. ಹಿಂಗೆ ಜೋಡಿ ಎತ್ತಿನ ಸರ್ತಿ ಗಾಡಿ ಬಿಟ್ಟಾರ. ಒಂದು ಸರ್ತಿ ಗಾಡಿ ತ್ಯಾಗಿ, ಒಂದು ಸರ್ತಿ ಗಾಡಿ ಯೋಗಿ, ಒಂದು ಸರ್ತಿ ಗಾಡಿ ಭೋಗಿ, ಒಂದು ಸರ್ತಿ ಗಾಡಿ ಯಾವುದು? ತ್ಯಾಗಿ. ಯೋಗಿ 2ನೇ ಗಾಡಿ.
ಮೂರನೇ ಗಾಡಿ ಹೋಗಿ, ನಾಲ್ಕನೇ ಗಾಡಿ ರೋಗಿ. ಇನ್ನು ಯಾವ ಗಾಡಿಯಾಗ ಕೊಟ್ಟು ನೀವು ಸರ್ತಿ ಹೊಡಿತೀರಿ ನೋಡ್ರಿ. ಏನ ಒಳಗ 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 ಒಂದು ಕೆಲವೊಂದು ದೈತ್ ಕಂಪನಿ ಗಂಟು ಬಿದ್ದೈತಿ. ಈ ದೈತ್ ಕಂಪನಿ ಏನು ಗಂಟು ಬಿದ್ದೈತಿಪ್ಪ ಅಂತಂದ್ರೆ ನಮ್ಮ ದೈತರದ ರಾಜಕೀಯ ಆಳ್ಬೇಕನ್ನೋದೊಂದು ಗಂಟು ಬಿದ್ದೈತಿ. ನಮ್ಮ ಕಡೆಯಿಂದ ಆಗಲಿಲ್ಲ ಅಂದ್ರೆ ಕಡಿಗೆ ಮಿಕ್ಸ್ ಬಾಜಿಯರಿ ಮಾಡ್ಬೇಕಂತ ಹೇಳಿ ಗಂಟು ಬಿದ್ದೈತಿ. ವಿಷಯ ಆತ ಇದು, ರಾಜಕೀಯದ ಆತ ಇದು ಆತ. ಇನ್ನು ಉದ್ಯೋಗ ವ್ಯಾಪಾರಿಗಳೊಳಗ ಭಾಳ ಹಿಡಿತದಿಂದ ಮಾಡಿ ಎಲ್ಲರೇ ಏನಾರ ಆಕತಿ ಅಂತ ಹೇಳಿ ಲಾಟ್ರಿ ಟಿಕೆಟದ ಗತಿ ರೂಪಾಯಿಗೆ 1000 ರೂಪಾಯಿದು ವ್ಯವಹಾರ ಹಾಕಿ ನೀವು ಮಾಡಬೇಡ, ಲೆಕ್ಕಲೆ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.